ಎಲ್ರಿಗೂ ನಮಸ್ಕಾರ. ನಾನು ರೂಪಾ ಹೊಸದುರ್ಗ. ಸಾವು ಅಂದ್ರೆ ಯಾರಿಗ್ ಭಯ ಇಲ್ಲ ಹೇಳಿ? ಸಾವು ಕಣ್ಮುಂದೆ ಬಂತು ಅಂತ ಹೇಳಿದ್ರೆ ಹೃದಯ ನಡ್ಗೋದಿಕ್ಕೆ ಶುರು ಮಾಡುತ್ತೆ. ಹುಲಿ, ಸಿಂಹ, ಚಿರತೆ, ಕರಡಿ ಈ ಪ್ರಾಣಿಗಳಿಗೆ ಎಷ್ಟು ಹೆದರ್ಕೊಳ್ತೀವೋ ಏನೋ ಗೊತ್ತಿಲ್ಲ, ಆದ್ರೆ ಸಾವಿಗೆ ಮಾತ್ರ ಅತಿ ಹೆಚ್ಚು ಹೆದರ್ಕೊಳ್ತೀವಿ. ಈ ಆತ್ಮಕ್ಕೆ ಸಾವಿಲ್ಲ, ಮತ್ತೆ ನಾವು ಮರುಹುಟ್ಟನ್ನ ಪಡಿತೀವಿ, ಮತ್ತೆ ನಾವು ಬೇರೆ ಯಾವುದೋ ರೂಪದಲ್ಲಿ ಜನ್ಮ ಪಡಿತೀವಿ ಅನ್ನುವಂತಹ ಹಲವಾರು ನಂಬಿಕೆಗಳು ಇದ್ರೂ ಕೂಡ ಸಾವು ಆ ನಂಬಿಕೆಗಳ ಮೇಲೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದು ನಮ್ಮನ್ನ ಹೆಚ್ಚು ಭಯಗೊಳಿಸುತ್ತೆ. ಸಾವಿನ ಚಳಿಯೋ ಬಿಸಿಯೋ ದೇಹಕ್ಕೆ ಅಂಟಿಕೊಂಡ ಮೇಲೆ ದೇಹ ತಂಪಾಗಲು ಅಥವಾ ಬಿಸಿ ಆಗಲು ಪ್ರಾರಂಭವಾಗಿ ಬಿಡುತ್ತೆ. ಈ ಸಾವು ಅನ್ನೋದು ಮನುಷ್ಯನಿಗೆ ಜನ್ಮದಲ್ಲಿ ಒಮ್ಮೆ ಮಾತ್ರ ಆವರಿಸಿಕೊಳ್ಳುತ್ತೆ. ಆಹಾ, ಅದೆಂತಹ ಸ್ಪರ್ಶ, ಅದೇನು ಹಿಡಿತ! ನಿಜಕ್ಕೂ ನಾವು ನಮ್ಮನ್ನ ಮರೆತು ಹೋಗಿರ್ತೀವಿ, ಈ ಪ್ರಪಂಚವನ್ನ ಬಿಟ್ಟು ಹೋಗಿರ್ತೀವಿ. ಮೃತ್ಯು ಯೋಗ ಅಂದ್ರೆ ಇದೇ ಅನ್ಸುತ್ತೆ ಅಂತ ಹೇಳ್ತಾ, ಸಾವಿನ ಕೂಡ ಸರಸ ಅನ್ನುವಂತಹ ಲೇಖನದಲ್ಲಿ ಬೇಂದ್ರೆಯವರು ತಮ್ಮ ಜೀವನದ ಅನುಭವಗಳನ್ನ ಬಹಳ ಸ್ವಾರಸ್ಯಕರವಾಗಿ ಬರೆದಿದ್ದಾರೆ. ಆ ಒಂದು ಲೇಖನದ ಸ್ವಾರಸ್ಯ ಏನು ಅಂತ ಈಗ ನೋಡೋಣ ಬನ್ನಿ. ಬೇಂದ್ರೆಯವರು ತನ್ನನ್ನ ತಾನು ಬೇನೆ ಕೊಳಕ ಅಂತ ಕರ್ಕೊಳ್ತಾರೆ. ಬೇನೆ ಕೊಳಕ ಅಂತ ಹೇಳಿದ್ರೆ ಕಾಯಿಲೆಯಿಂದ ಆವರಿಸಿಕೊಂಡಿರುವ ದೇಹ ಅಂತ. ಬೇಂದ್ರೆಯವರಿಗೆ ದೇಹದ ತುಂಬಾ ಕಾಯಿಲೆ, ಎದೆ ಬಡಿತ ಕೂಡ ನಿಂತಂತೆ ಆಗ್ತಾ ಇರುತ್ತೆ. ಅವಾಗವಾಗ ಸಾವಿನ ಮನೆಗೆ ಹೋಗಿ ಬಾಗಿಲನ್ನ ತಟ್ಟಿ ಬರ್ತಿದ್ದೆ ನಾನು ಅಂತ ಹೇಳ್ಕೊಳ್ತಾರೆ. ಇಂತಹ ಸ್ಥಿತಿಯಲ್ಲಿ ವೈದ್ಯರು ಅವರನ್ನ ನೋಡೋದಿಕ್ಕೆ ಬರ್ತಾರೆ. ಅವರನ್ನು ಪರೀಕ್ಷಿಸುವಾಗ ಬೇಂದ್ರೆಯವರ ಹೃದಯ ಆಗಾಗ ನಿಂತು ಬಡ್ಕೊಳ್ತಾ ಇರುತ್ತೆ. ಅವರ ಸ್ಥಿತಿಯನ್ನ ನೋಡಿ ವೈದ್ಯರು ಕೂಡ ಹತ್ತಿರ ಹೋಗಿ ಮುಟ್ಟೋದಕ್ಕೂ ಕೂಡ ಅಂಜಿಕೆಯನ್ನ ಪಡ್ಕೊಳ್ತಾರೆ. ಅವರ ದೇಹದ ಸ್ಥಿತಿಯನ್ನ ನೋಡಿ ಬೇಂದ್ರೆ ಸತ್ತಿದ್ದಾರೆ ಅಂತ ಹೇಳಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೇಂದ್ರೆಯವರು ಇನ್ನೂ ಕೂಡ ಕಣ್ಣನ್ನ ಮಿಟುಕಿಸ್ತಾ ಇದ್ರು. ಆ ಕಣ್ಣು ಮಿಟುಕಿಸ್ತಾ ಇದ್ದು ಬಿಟ್ರೆ ಇಡೀ ದೇಹ ಸತ್ತಂತೆ ಇತ್ತು ಅಂತ ಬೇಂದ್ರೆಯವರು ಹೇಳ್ತಾರೆ. ನನಗೆ ಎಲ್ಲಾ ಕಾಯಿಲೆಗಳ ಇಂಜೆಕ್ಷನ್ ಆಗಿರೋದ್ರಿಂದ ನಾನು ಸತ್ತರೆ ಯಾವ ರೋಗಗಳಿಂದ ಸಾಯೋದಿಲ್ಲ, ಸತ್ತರೆ ಅದು ಸಾವಿನಿಂದ ಮಾತ್ರ. ಅದರ ಶ್ರೇಯಸ್ಸೋ ಅಪಕೀರ್ತಿಯೋ ನನಗೆ ಬಂದು ಬಿಡುತ್ತದೆ ಅನ್ನುವಂತ ಹೆದರಿಕೆಯಿಂದ ಸಾವು ನನ್ನ ಹತ್ರ ಬರ್ತಾ ಇಲ್ಲ. ವರ್ಷದಲ್ಲಿ ಬರುವಂತಹ ಆ ಹಣ್ಣೆ ಅಷ್ಟೊಂದು ರುಚಿಯಾಗಿರ್ಬೇಕಾದ್ರೆ ಇನ್ನ ಜನ್ಮದಲ್ಲಿ ಒಮ್ಮೆ ಬರುವಂತಹ ಸಾವು ಇನ್ನೆಷ್ಟು ರುಚಿ ಇರಬಹುದು? ಅದರ ಸವಿಯನ್ನ ಸವಿಯೋಣ ಅಂತ ಹೇಳಿದ್ರೆ ಈ ಸಾವು ಹೆದರಿ ಹಿಂದೆನೆ ಹೋಗ್ತಾ ಇದೆ, ನನ್ನ ಬಳಿ ಬರ್ತಾನೆ ಇಲ್ಲ. ಇತ್ತ ವೈದ್ಯರು ನನ್ನ ಕೈಯನ್ನ ಬಿಟ್ಟುಬಿಟ್ರು, ಇತ್ತ ರೋಗಗಳು ನನ್ನನ್ನ ಕೈ ಬಿಟ್ಬಿಟ್ವು, ಈ ಕಡೆ ಸಾವು ಕೂಡ ನನ್ನನ್ನ ಕೈ ಬಿಟ್ಟು ಹಾಗೆ ದೂರ ಹೋಗ್ತಾ ಇದೆ. ಈ ಸಾವು ನನ್ನ ಹತ್ರ ಬರ್ದೆ ನಾನೇನಾದ್ರೂ ಅಮರನಾಗಿ ಬಿಟ್ರೆ ಮುಂದೇನು ಗತಿ? ಈ ಭೂಮಿ ಮೇಲೆ ನಾನು ಶಾಶ್ವತವಾಗಿ ಉಳ್ಕೊಂಡು ಬಿಟ್ರೆ ಏನ್ ಮಾಡೋದು ಅಂತ ಬೇಂದ್ರೆಯವರು ತಮಾಷೆಯಾಗಿ ಹೇಳ್ತಾ ಹೋಗ್ತಾರೆ. ಬೇಂದ್ರೆಯವರು ಸಾವಿನ ಬಗ್ಗೆ ತಮಾಷೆಯಾಗಿ ಬರೆದಿದ್ರು ಕೂಡ ಸಾಯುವಂತಹ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ ಇನ್ನೆಷ್ಟು ಬೇನೆಗಳು ಅವರನ್ನ ಕಾಡಿತು ಅನ್ನೋದನ್ನ ನಾವು ಲೆಕ್ಕಾಚಾರ ಮಾಡ್ಬೇಕಾಗತ್ತೆ. ಅವ್ರು ಹೇಳ್ತಾ ಹೋಗ್ತಾರೆ, ನನಗೆ ಸಾಯೋದನ್ನ ಬಿಟ್ರೆ ಬೇರೆ ಏನು ದಾರಿ ಇಲ್ಲ, ಹೇಗಾದ್ರೂ ಮಾಡಿ ನಾನು ಸಾಯ್ಲೇಬೇಕು, ಈ ದೇಹಕ್ಕೆ ಒಂದು ಅಂತ್ಯ ಕೊಡಬೇಕು ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದು ಹೇಗೆ? ಅವ್ರು ಹೇಳ್ತಾ ಹೋಗ್ತಾರೆ, ಈ ಉಸಿರನ್ನ ನಿಲ್ಲಿಸ್ಬಿಟ್ರೆ ಬಹಳ ಸುಲಭವಾಗಿ ನಾವು ಉಸಿರನ್ನ ಕಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಉಸಿರನ್ನ ಬಿಗಿ ಹಿಡಿದುಕೊಂಡ್ರೆ ಆ ಉಸಿರು ನಮ್ಮ ದೇಹವನ್ನ ಬಿಟ್ಟು ಹೋಗ್ಬಿಡುತ್ತೆ, ಆಗ ನಾನು ಸತ್ತೋಗ್ಬಿಡ್ತೀನಿ ಅಂತ ತೀರ್ಮಾನ ಮಾಡ್ತಾರೆ. ಆಯ್ತು ಅಂತ ಹೇಳಿ ಉಸಿರನ್ನ ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದ್ರೆ ಬಿಗಿಯಾಗಿ ಹಿಡಿದುಕೊಳ್ಳುವಷ್ಟು ಶಕ್ತಿ ಬೇಂದ್ರೆಯವರ ದೇಹದಲ್ಲಿ ಇರಲಿಲ್ಲ. ಹಾಗಾಗಿ ಆ ಉಸಿರನ್ನ ಮತ್ತೆ ಹೊರ ಚೆಲ್ಬಿಡ್ತಾರೆ. ಮತ್ತೆ ಪ್ರಯತ್ನ ಬಿಟ್ಟಿಲ್ಲ, ಅವರು ಶುರು ಮಾಡ್ತಾರೆ. ಮತ್ತೆ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾರೆ, ಹಾಗೆ ಅದನ್ನ ಬಿಗಿದು ಹಿಡ್ಕೊಳ್ತಾರೆ. ಅದಕ್ಕೂ ಕೂಡ ಶಕ್ತಿ ಇಲ್ಲ, ಆ ಉಸಿರನ್ನು ಕೂಡ ಅವರು ಹೊರಗಡೆ ಚೆಲ್ಬಿಡ್ತಾರೆ. ಹೀಗೆ ಉಸಿರನ್ನ ಒಳಗಡೆ ಎಳ್ಕೊಳ್ಳೋದು, ಹಿಡ್ಕೊಳ್ಳೋದು, ಶಕ್ತಿ ಸಾಕಾಗ್ಲಿಲ್ಲ, ಹೊರಗಡೆ ಬಿಟ್ಬಿಡೋದು, ಇಂತಹ ಕಾರ್ಯ ನಿರಂತರವಾಗಿ ನಡೀತಾನೆ ಹೋಯ್ತು. ಆಗ ಅವರಿಗೆ ಗೊತ್ತಾಗುತ್ತೆ, ಇಷ್ಟು ದಿನ ನಾನು ಮಾಡಿದ ಪ್ರಯತ್ನ ಸಾವಿನ ಪ್ರಯತ್ನ ಅಲ್ಲ, ನಾನು ಮಾಡಿದ್ದು ಪ್ರಾಣಾಯಾಮ ಅಂತ. ಒಂದು ಸಲ ಅವರು ಪ್ರಾಣಾಯಾಮದ ಪುಸ್ತಕವನ್ನ ತೆಗೆದು ನೋಡ್ಬೇಕಾದ್ರೆ ಉಸಿರಾಟದ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನ ಹೆಚ್ಚು ಹೆಚ್ಚು ಮಾಡಿದಾಗ ಅದು ಪ್ರಾಣಾಯಾಮ ಆಗುತ್ತೆ ಅನ್ನುವಂತಹ ವಿಚಾರ ಅವರಿಗೆ ಗೊತ್ತಾದ್ಮೇಲೆ ಅವರು ಪಶ್ಚಾತ್ತಾಪ ಪಡ್ತಾರೆ. ಅರೆ,
ಇಷ್ಟು ದಿನ ಮಾಡಿದ್ದು ನಾನು ಸಾವಿನ ಪ್ರಯತ್ನ ಅಲ್ಲ, ಬದುಕುವ ಪ್ರಯತ್ನ. ಈ ಒಂದು ವ್ಯಾಯಾಮದಿಂದ ಬೇಂದ್ರೆಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಆದ್ರೂ ಕೂಡ ಬೇಂದ್ರೆಯವರು ಸಾಯುವ ನಿರ್ಧಾರದಿಂದ ಮಾತ್ರ ಹಿಂದೆ ಸರಿಲಿಲ್ಲ. ಹೇಗಾದ್ರೂ ಮಾಡಿ ಸಾಯ್ಲೇಬೇಕು ಅಂತ ತೀರ್ಮಾನವನ್ನ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ಎರಡನೇ ಉಪಾಯ ಮಾಡಿದ್ರು, ನೇಣಿಗೆ ಶರಣಾಗೋದು. ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದ ತಕ್ಷಣ ನೇಣಿಗೆ ಶರಣಾಗೋಣ ಅಂತ ಹೇಳಿ ಅಲಾರಾಮ್ ಇಟ್ಟು ಕಣ್ಮುಚ್ತಾರೆ. ಆದ್ರೆ ಬೆಳಗ್ಗೆ ಅಲಾರಾಮ್ ಹೊಡ್ಕೊಳ್ಳೋದಿಲ್ಲ. ತಡವಾಗಿ ಎಚ್ಚರ ಆಗತ್ತೆ. ಎದ್ದ ತಕ್ಷಣ ಅವರಿಗೆ ನೆನಪಾಗತ್ತೆ, ನಿನ್ನೆ ರಾತ್ರಿ ನಾನು ನಿರ್ಧಾರ ಮಾಡ್ಕೊಂಡಿದ್ದೆ ನಾನು ಬೆಳಿಗ್ಗೆ ಸಾಯ್ಬೇಕು ಅಂತ. ಈ ಅಲಾರಾಮ್ ಬಡ್ಕೊಳ್ಳೇ ಇಲ್ಲ. ಇವತ್ತ್ಯಾಕೋ ಸಾಯೋದಕ್ಕೆ ಪ್ರಶಸ್ತವಾದ ಸಮಯ ಅಲ್ಲ, ನಾಳೆ ಬೆಳಗ್ಗೆ ಸಾಯೋಣ ಅಂತ ಹೇಳಿ ಮತ್ತೆ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ತಾರೆ. ಮರುದಿನ ಬೆಳಗ್ಗೆ ಎದ್ದೇಳ್ತಾರೆ. ಹಗ್ಗ, ಕೊರಳು ಎರಡಿದ್ರೆ ಸಾಕು, ನೇಣಿಗೆ ಶರಣಾಗ್ಬೋದು ಅಂತ ಹೇಳಿ ಹಗ್ಗವನ್ನ ತೆಗೆದುಕೊಂಡು ಹೋಗ್ತಾರೆ. ಹಗ್ಗವನ್ನ ಕಟ್ಟಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಾದ್ಮೇಲೆ ಸಾಯೋದಕ್ಕಿಂತ ಮುಂಚೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿ ಸಾಯ್ಬೇಕು ಅಂತ ಹೇಳಿ ದೇವರ ಪ್ರಾರ್ಥನೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಆಗ ಮತ್ತೆ ಕಣ್ಣಿಗೆ ಜೋಂಪು ಹತ್ತಿದಂತೆ ಆಗಿ ನಿದ್ರೆ ಆವರಿಸ್ಕೊಳ್ಳುತ್ತೆ. ಅರೆ, ನಿದ್ರೆ ಬರ್ತಾ ಇದೆಯಲ್ಲ, ಸಾಯೋದಿಕ್ ಆಗ್ತಾ ಇಲ್ಲ, ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಆಮೇಲೆ ಸಾಯೋಣ ಅಂತ ಹೇಳಿ ಹೋಗಿ ಮಲಗ್ತಾರೆ. ಎಚ್ಚರಗೊಂಡು ಮತ್ತೆ ಸಾಯೋದಿಕ್ಕೆ ಅಂತ ಹೋಗ್ತಾರೆ. ಅದಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ, ಸಾಯೋನಿಗೆ ಮೈ ಮೇಲೆ ಬಟ್ಟೆ ಯಾಕೆ, ಈ ಬಟ್ಟೆಗಳನ್ನ ಕಳಚಿಟ್ಟು ಸತ್ತೋಗೋಣ ಅಂತ ಹೇಳಿ ಬಟ್ಟೆಗಳನ್ನ ಕಳಚಿ ಹಗ್ಗದಲ್ಲಿ ಕಟ್ಟಿ ಎತ್ತಿಡ್ತಾರೆ. ಇದಾದ್ಮೇಲೆ ನೇಣು ಹಾಕೊಳ್ಳೋಕೆ ಅಂತ ಹಗ್ಗವನ್ನು ಹುಡುಕ್ತಿರ್ಬೇಕಾದ್ರೆ ಹಗ್ಗ ಅವ್ರ ಕೈಗೆ ಸಿಗೋದಿಲ್ಲ. ಹಗ್ಗವನ್ನ ಹುಡುಕಿ ಹುಡುಕಿ ಸುಸ್ತಾಗಿ ಎಷ್ಟೋ ಸಮಯ ಆದ ನಂತರ ಗೊತ್ತಾಗತ್ತೆ, ನನ್ನ ಬಟ್ಟೆಗಳನ್ನ ನಾನು ನೇಣು ಹಾಕಿಕೊಳ್ಳಲು ತಂದಿದ್ದಂತಹ ಹಗ್ಗದಿಂದಲೇ ಕಟ್ಟಿಟ್ಟಿದ್ದೀನಿ ಅಂತ ಅವ್ರ ತಲೆಗೆ ಹೊಳೆಯುತ್ತೆ. ಅವಾಗ ಅವರು ಮತ್ತೆ ನಿರ್ಧಾರವನ್ನ ಮಾಡ್ತಾರೆ, ನಾನ್ ನೇಣು ಹಾಕೊಳ್ಳೋದು ಸರಿ ಇಲ್ಲ, ಯಾಕೋ ಹಲವಾರು ಅಡೆತಡೆಗಳು ಬರ್ತಾ ಇದೆ, ಬೇರೆ ಏನಾದ್ರೂ ಉಪಾಯ ಮಾಡೋಣ ಅಂತ ಸಾವಿನ ದಾರಿಗೆ ಬೇರೆ ಉಪಾಯವನ್ನ ಹುಡುಕ್ತಾ ಹೋಗ್ತಾರೆ. ಗೆಳೆಯನಿಂದ ಗುಂಡು ಹಾರಿಸೋದು ಹೇಗೆ ಅಂತ ಕಲ್ತ್ಕೊಳ್ತಾರೆ. ಈ ಗುಂಡು ಹಾರಿಸೋದನ್ನ ಕಲ್ತ್ಕೊಂಡಾದ್ಮೇಲೆ ನನ್ನನ್ನ ನಾನೇ ಬೇಟೆಯಾಡೋದು ಎಷ್ಟು ಚೆನ್ನಾಗಿರುತ್ತೆ, ಇದು ಬೇಡ ಅಂತ ಹೇಳಿ ಈ ನಿರ್ಧಾರವನ್ನ ಕೈ ಬಿಟ್ಬಿಡ್ತಾರೆ. ಇನ್ನ ವಿಷ ಕುಡಿದ್ಬಿಡ್ಲಾ, ವಜ್ರವನ್ನ ಅರೆದು ನುಂಗ್ಬಿಡ್ಲಾ ಅಂತ ಪ್ರಶ್ನೆ ಹಾಕೊಳ್ತಾರೆ. ಈ ಬಡ ಜೀವವನ್ನ ಸಾಯಿಸೋದಕ್ಕೆ ಅಷ್ಟೊಂದು ಬೆಲೆಯುಳ್ಳಂತಹ ವಜ್ರ ಬೇಕಾ, ಬೇಡ ಬೇಡ ಅಂತ ಆ ನಿರ್ಧಾರವನ್ನು ಕೂಡ ಪಕ್ಕಕ್ಕೆ ಸರಿಸ್ಬಿಡ್ತಾರೆ. ಮುಂದೆ ಇನ್ನ ಕೆರೆಯೋ ಬಾವಿಯನ್ನೋ ನೋಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ. ಆಮೇಲೆ ದನ ಕರುಗಳು ಕುಡಿಯುವಂತಹ ನದಿ ಕೆರೆಗೆ ಹೋಗಿ ಬಿದ್ರೆ ನೀರು ಮಲಿನ ಆಗ್ಬಿಡುತ್ತೆ, ಆ ಕೆಲಸ ಬೇಡ ಅಂತ ಹೇಳ್ತಾರೆ. ಮತ್ತೆ ಬಾವಿಗೆ ಹಾರ್ಕೊಂಡು ಬಿಡ್ಲಾ ನಾನು ಅಂತ ಯೋಚನೆ ಮಾಡಿದಾಗ ಸಿಹಿ ನೀರು, ಊರಿನ ಜನರೆಲ್ಲ ಆ ನೀರನ್ನ ಕುಡಿತಾರೆ, ಅಲ್ಲಿ ಹೋಗಿ ಬಿದ್ರೆ ಆ ಬಾವಿ ನನಗೆ ಶಾಪ ಆಗುತ್ತೆ, ಇಷ್ಟು ದಿನ ನನ್ನ ನೀರನ್ನೇ ಕುಡಿದು ಬದುಕಿ ಈಗ ನನ್ನೊಳಗಡೆ ಬಂದು ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ಯಾ ಅಂತ ಬಾವಿ ನನಗೆ ಬೈಯೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾನು ಬಾವಿಗೂ ಕೂಡ ಬೀಳೋದಿಲ್ಲ. ಇನ್ನೇನ್ ಮಾಡೋದು, ಇನ್ ಹೇಗೆ ನಾನು ಜೀವವನ್ನ ಕಳ್ಕೊಳ್ಳೋದು ಅಂತ ಬೇಂದ್ರೆಯವರು ಹಲವಾರು ರೀತಿಯಲ್ಲಿ ಆಲೋಚನೆಯನ್ನ ಮಾಡ್ತಾರೆ. ಸಾಯುವ ಪ್ರಯತ್ನವನ್ನ ಮಾಡೋದೇ ಸಾಯೋದಕ್ಕಿಂತ ಬಹಳ ಕಷ್ಟವಾದಂತಹ ಕೆಲಸ ಅಂತ ಬೇಂದ್ರೆಯವರ ಅರಿವಿಗೆ ಬರುತ್ತೆ. ಅವರಿಗೆ ಮತ್ತೆ ಒಂದು ಆಲೋಚನೆ ಶುರು ಆಗುತ್ತೆ, ನಾನು ಆರೋಗ್ಯವಾಗಿ ಇದ್ದೀನಲ್ಲ, ಮತ್ತೆ ನಾನು ಯಾಕೆ ಸಾಯ್ಬೇಕು, ನಾನು ಯಾಕೆ ಸಾಯುವಂತಹ ಪ್ರಯತ್ನ ಪಡ್ಬೇಕು, ನಾನು ಪ್ರತಿ ಸಲ ಸಾಯ್ಬೇಕು ಅಂತ ಹೋದಾಗೆಲ್ಲ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ, ನಾನೀಗ ಮೊದಲಿಗಿಂತ ಬಹಳ ಚೆನ್ನಾಗಿದ್ದೀನಿ, ಅಂದ್ಮೇಲೆ ನಾನು ಯಾಕೆ ಸಾಯ್ಬೇಕು. ಈಗ ನನಗೂ ಸಾವಿಗೂ ಸ್ನೇಹ ಬೆಳೆದಿದೆ, ನಮ್ಮಿಬ್ಬರ ನಡುವೆ ಯಾವುದೇ ಭಯ ಇಲ್ಲ. ಸಾವು ನನ್ನ ಬದುಕಿನಲ್ಲಿ ಕೆಲ ದಿನಗಳ ಕಾಲ ಸರಸವನ್ನಾಡಿತು, ನಾನು ಕೂಡ ಅದರೊಟ್ಟಿಗೆ ಸರಸವನ್ನ ಆಡ್ದೆ, ನನ್ನ ದೇಹದಲ್ಲಿ ಚೇತರಿಕೆ ಕಂಡು ಬಂತು. ಈಗ ನಾವಿಬ್ಬರು ಒಳ್ಳೆಯ ಗೆಳೆಯರು, ನಮ್ಮಿಬ್ಬರ ನಡುವೆ ಯಾವುದೇ ದ್ವೇಷ ಇಲ್ಲ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಪಯಣ ಅಂದ್ರೆ ಇದೇ ಅನ್ಸುತ್ತೆ. ಸರಿಯಾದ ಬದುಕನ್ನ ಬದುಕೋದೇ ಹುಟ್ಟಿನ ಋಣ ತೀರಿಸುವಂತಹ ಮಾರ್ಗ. ಈ ಒಂದು ಮಾತನ್ನ ಬೇಂದ್ರೆಯವರು ಸಾವಿನ ಕೂಡ ಸರಸ ಅನ್ನುವಂತಹ ಅವರ ಲೇಖನದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಬದುಕಿನಲ್ಲಿ ಎಲ್ಲವೂ ಮುಗಿದು ಹೋಯಿತು, ಸಾವು ಒಂದೇ ದಿಕ್ಕು ಅಂತ ಯೋಚನೆ ಮಾಡೋ ಎಲ್ಲರಿಗೂ ಬೇಂದ್ರೆಯವರ ಬದುಕು ಹಾಗೂ ಅವರು ಬರೆದಂತಹ ಸಾವಿನ ಕೂಡ ಸರಸ ಅನ್ನುವಂತಹ ಲೇಖನ ಮಾರ್ಗದರ್ಶನ. ಸಾವು ಅನ್ನೋದು ಮನುಷ್ಯನ ದೇಹಕ್ಕೆ ತಾನಾಗಿ ತಾನೇ ಬರಬೇಕೇ ಹೊರತು
ತಾನೆಂದಿಗೂ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿಕೊಳ್ಳಬಾರದು ಅನ್ನೋದು ಬೇಂದ್ರೆಯವರ ಈ ಲೇಖನದ ಸಂದೇಶವಾಗಿತ್ತು.